ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಔಟ್ಪುಟ್ ಎಡಿಟರ್ ಆಗಿರುವಂತಹ ಮಧು. ಎಸ್ ಮಧು, ಈ ಆರೋಪಿಗಳು ಎಲ್ಲಿದ್ರು, ಹೇಗೆ ಎನ್ಐಎ ಅಧಿಕಾರಿಗಳು ಈ ಒಂದು ದಾಳಿಯನ್ನ ಮಾಡಿದ್ರು, ಸದ್ಯಕ್ಕೆ ಬೆಂಗಳೂರಿಗೆ ಕರೆ ತರ್ತಾ ಇದ್ದಾರೆ ಹೇಗೆ ಅಂತ? ಧನುಶ್ರೀ, ದೇಶದ ಅತಿದೊಡ್ಡ ನೆಟ್ವರ್ಕ್ ಅಲ್ಲಿ ಈ ಕ್ಷಣದ ಅತಿದೊಡ್ಡ ವಿಜುವಲ್ ಬ್ರೇಕಿಂಗ್ ಬರ್ತಾ ಇರುವಂತದ್ದು ಏನು ಈ ಕ್ಷಣಕ್ಕೆ ನಾವು ನೆಟ್ವರ್ಕ್ ಇಂದ ಬ್ರೇಕ್ ಮಾಡ್ತಾ ಇರುವಂತದ್ದು ಪಶ್ಚಿಮ ಬಂಗಾಳದ ನಮ್ಮ ಚಾನೆಲ್ ಕಡೆಯಿಂದ ಇನ್ಪುಟ್ ಸಿಕ್ಕಿರುವಂತದ್ದು. ಈ ಕ್ಷಣಕ್ಕೆ ಏನು ಅವರು ಈ ಒಂದು ಎನ್ಐಎ ಕಾರ್ಯಾಚರಣೆ ಅತ್ಯಂತ ರೋಚಕವಾಗಿತ್ತು. ಒಂದು ಕ್ಯಾಪ್, ಒಂದೇ ಒಂದು ಸುಳಿವನ್ನ ಏನಾತ ಬಿಟ್ಟು ಹೋಗಿದ್ದ ಕ್ಯಾಪ್, ಆ ಕ್ಯಾಪ್ನ ಜಾಡನ್ನ ಬೆನ್ನತ್ತಿದ ಎನ್ಐಎ ತಂಡ ಆ ಒಂದು ಜಾಡ್ ಫೈನಲ್ ಆಗಿ ಅದು ಚೆನ್ನೈಗೆ ತಲುಪಿತು. ಚೆನ್ನೈನ ಒಂದು ಪುಟ್ಟ ಸ್ಟೋರ್ ಒಂದರಲ್ಲಿ ಆ ಒಂದು ಕ್ಯಾಪ್ ಅನ್ನ ಆತ ಖರೀದಿ ಮಾಡಿದ್ದ. ಯಾವ ರೀತಿ ಒಂದು ಪ್ಲಾಟ್ ಅನ್ನ ರೆಡಿ ಮಾಡಿದ್ರು ಇದೆಲ್ಲವನ್ನು ಕೂಡ ಒಂದು ಪ್ಯಾಟರ್ನ್ ಅನ್ನ ಗಮನಿಸ್ತಾ ಹೋದಂತ ಎನ್ಐಎ ತಂಡ ಸಣ್ಣ ಸಣ್ಣ ಏನು ಸೆಕೆಂಡ್ ಟೈರ್ ಸಿಟಿಗಳಲ್ಲಿ ಅಂದ್ರೆ ಎರಡನೇ ಹಂತದ ಪಟ್ಟಣಗಳಲ್ಲಿರುವಂತ ದಾಖಲಾತಿಗಳಿಲ್ಲದೆ ಇರುವಂತ ಅಂದ್ರೆ ಲಾಡ್ಜ್ಗಳನ್ನ, ಹೋಟೆಲ್ಗಳನ್ನ ಏನು ತನಿಖೆಯನ್ನು ಮಾಡ್ತಾ ಹೋದಂಥದ್ದು, ಪರಿಶೀಲನೆ ಮಾಡ್ತಾ ಹೋದಂಥ ಈ ಸಂದರ್ಭದಲ್ಲಿ ಅಲ್ಲೊಂದು ಪ್ಯಾಟರ್ನ್ನ ಮೊದಲೇ ಗಮನಿಸಿದಂಥ ಎನ್ಐಎ ಅಧಿಕಾರಿಗಳು ಆ ಒಂದು ಜಾಡನ್ನು ಬೆದರಿಸಿರುವಂಥದ್ದು. ಪಶ್ಚಿಮ ಬಂಗಾಳದ ದಿಘಾ ಅದುವಂಥ ಒಂದು ಹಳ್ಳಿಯಲ್ಲಿ ಉಳ್ಕೊಂಡಿದ್ದಂಥ ಇವರನ್ನ ಈಗ ಎನ್ಐಎ ಅಧಿಕಾರಿಗಳು ವಶಪಡಿಸಿಕೊಂಡು ಹೆಚ್ಚಿನ ವಿಚಾರಣೆಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಬೆಂಗಳೂರಿಗೂ ಕೂಡ ಕರ್ಕೊಂಡು ಬರ್ತಾರೆ. ಯಾಕಂದರೆ ಮತ್ತಷ್ಟು ಲಿಂಕ್ಗಳನ್ನು ಬೇಯಿಸಬೇಕಾಗಿದೆ ಮತ್ತು ಮತ್ತಿಂತಹ ಎಲ್ಲ ನೆಟ್ವರ್ಕನ್ನು ಏನು ಎಕ್ಸ್ಪೋಸ್ ಮಾಡಬೇಕಾಗಿರೋದ್ರಿಂದ ಇನ್ನಷ್ಟು ಹೆಚ್ಚಿನ ವಿಚಾರಣೆಗೆ ಇಲ್ಲಿಗೂ ಕೂಡ ಕರ್ಕೊಂಡು ಬರ್ತಾರೆ. ಆದರೆ 42 ದಿನಗಳ ನಿರಂತರ ಬೇಟೆ ಏನಿತ್ತು ಆ ಬೇಟೆಗೆ ಈಗ ಒಂದು ತಾರ್ಕಿಕ ಅಂತ್ಯ ಸಿಕ್ಕಿದೆ. ಈ ಮೂಲಕ ಒಂದು ಬಿಗ್ಗೆಸ್ಟ್ ಬ್ರೇಕ್ ಥ್ರೂ ಈ ಒಂದು ತನಿಖೆಯಲ್ಲಿ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಅಲ್ಲಿ ಏನು ಇಡೀ ದೇಶವನ್ನ ಇತ್ತೀಚೆಗೆ ಬೆಚ್ಚಿಬಿಡಿಸ್ತಂತ ಅಂದ್ರೆ ಸಿಕ್ಕಾಪಟ್ಟೆ ಫುಟ್ಪಾಲ್ ಇರುವಂತಹ ಇಂತಹ ಜಾಗಗಳಲ್ಲಿ ಯಾವ ರೀತಿ ಸುಳಿವಿಲ್ಲದೆ ಅಂದ್ರೆ ತುಂಬಾ ಸೂಕ್ಷ್ಮವಾಗಿ ಬಸ್ ಹತ್ತೋದ್ರಿಂದ ಹಿಡಿದು ಅಥವಾ ಬಸ್ಗಳನ್ನು ಬದಲಾವಣೆ ಮಾಡೋದ್ರಿಂದ ಇರ್ಬೋದು ಅಥವಾ ಎಂಟೈರ್ ನೆಟ್ವರ್ಕ್ ಅಲ್ಲಿ ಆತ ಎಂಟೈರ್ ಜರ್ನಿಯ ನೆಟ್ವರ್ಕ್ ಅಲ್ಲಿ ಆತ ಮಾಡಿದಂತ ಒಂದು ಪ್ಯಾಟರ್ನ್ ಇತ್ತು. ಮುಖಚಹರೆಯ ಸುಳಿವನ್ನ ಸಿಗದಂತೆ ತುಂಬಾ ಚಾಣಾಕ್ಷತೆಯಿಂದ ಏನು ಮ್ಯಾನೇಜ್ ಅನ್ನ ಮಾಡಿದ್ದ. 42 ದಿನಗಳ ಕಾಲ ಎಲ್ಲವನ್ನು ಕೂಡ ಮ್ಯಾನೇಜ್ ಮಾಡಲಾಗಿತ್ತು. ಆದ್ರೆ ಫೈನಲಿ ಈ ಪ್ಯಾಟರ್ನ್ ಅನ್ನು ಗುರುತು ಹಿಡಿದಿರುವಂತಹ ಎನ್ಐಎ ಅಧಿಕಾರಿಗಳು ಇವರನ್ನ ಟ್ರೇಸ್ ಮಾಡುವಲ್ಲಿ ಸಕ್ಸಸ್ ಆಗಿರುವಂತದ್ದು. ಬೆಳಿಗ್ಗೆಯಿಂದ ಈ ಬಗ್ಗೆ ನಿರಂತರವಾಗಿ ನೆಟ್ವರ್ಕ್ ನ ಇನ್ಪುಟ್ಸ್ ಅನ್ನು ನಾವು ಕೊಡ್ತಾ ಇದೀವಿ. ಈ ಕ್ಷಣಕ್ಕೆ ಕರ್ನಾಟಕದ ಯಾವ ಸುದ್ದಿವಾಹಿನಿಯಲ್ಲೂ ಇರೋದು ಕೂಡ ಅತ್ಯಂತ ಎಕ್ಸ್ಕ್ಲೂಸಿವ್ ಏನು ವಿಜುವಲ್ಸ್ ಅನ್ನ ಈ ಕ್ಷಣಕ್ಕೆ ನಾವು ತೋರಿಸ್ತಾ ಇರುವಂತದ್ದು. ಸೊ ಮುಂದಿನ ಈ ಒಂದು ಅತಿ ದೊಡ್ಡ ಬ್ರೇಕ್ ಥ್ರೂ ಸಿಕ್ಕಿರೋದ್ರಿಂದ ಮುಂದಿನ ಹಂತದಲ್ಲಿ ವಿಚಾರಣೆಗೆ ಮತ್ತು ಪರಿಶೀಲನೆಗಳನ್ನ ಮಾಡಿದಂತ ಸಂದರ್ಭದಲ್ಲಿ ಈ ಒಂದು ಜಾಲ ಇನ್ಯಾವ ರೀತಿ ವ್ಯಾಪಿಸ್ಕೊಂಡಿದೆ ಮತ್ತು ಇದರ ಹ್ಯಾಂಡ್ಲರ್ಸ್ ಯಾವ ರೀತಿ ಇದೆ ಮತ್ತು ಕಾರ್ಯಾಚರಣೆಯನ್ನ ಯಾವ ರೀತಿ ಮಾಡಲಾಯಿತು, ಇವರು ಐಐಡಿಯನ್ನ ಏನು ತಯಾರು ಮಾಡೋದ್ರಿಂದ ಹಿಡಿದು ಅದನ್ನ ಪ್ಲಾಟ್ ಮಾಡೋದ್ರವರೆಗೆ ಯಾವೆಲ್ಲ ರೀತಿಯ ಪ್ರಕ್ರಿಯೆಗಳನ್ನ ಪಾಲಿಸಿದ್ರು ಅಥವಾ ಮಾಡಿದ್ರು ಅನ್ನುವಂಥದ್ದು ಎಲ್ಲವನ್ನು ಕೂಡ ಇನ್ನು ಮುಂದಿನ ಹಂತದಲ್ಲಿ ಎನ್ಐಎ ಅಧಿಕಾರಿಗಳು ಎಕ್ಸ್ಪೋಸ್ ಮಾಡಲಿದ್ದಾರೆ. ಧನುಶ್ರೀ, ಎಸ್ ಮಧು, ಹಾಗೇನೆ ಇದೀಗ ಈ ದಿಘಾ ಎಂಬ ಜಾಗದಲ್ಲಿ ಅವರು ಯಾವ ರೀತಿ ಫ್ಲಾಟ್ ನಲ್ಲಿ ಇದ್ರ, ಅಪಾರ್ಟ್ಮೆಂಟ್ ಅಲ್ಲಿ ಇದ್ರ ಅಥವಾ ಏನೋ ಒಂದು ಕೆಲಸವನ್ನ ಮಾಡ್ತಾ ಇದ್ರ, ಯಾವ ಸಂದರ್ಭದಲ್ಲಿ ಇವರ ಪತ್ತೆ ಆಯ್ತು ಹೇಗೆ ಅಂತ? ಧನುಶ್ರೀ, ಅಲ್ಲೂ ಕೂಡ ಈ ದಿಘಾ ಅನ್ನುವಂಥ ಒಂದು ಜಾಗದಲ್ಲೂ ಕೂಡ ಇದು ಈಗಾಗಲೇ ನಾನು ಒಂದು ಪ್ಯಾಟರ್ನ್ ಏನು ಹೇಳಿದೆ, ದಾಖಲಾತಿಗಳು ಸಿಗದೆ ಇರುವಂಥ ಅಂದರೆ ತುಂಬ ಏನು ಸ್ಪೆಸಿಫಿಕ್ ಏನು ರೂಲ್ಸ್ಗಳನ್ನು ಮೇಂಟೈನ್ ಮಾಡದೇ ಇರುವಂಥ ದೊಡ್ಡ ದೊಡ್ಡ ಹೋಟೆಲ್ಗಳಾದರೆ ನೀವು ಎಲ್ಲವನ್ನೂ ಕೂಡ ಐಡಿಗಳನ್ನು ಕೊಡಬೇಕಾಗತ್ತೆ, ನಿಮ್ಮ ವಿಳಾಸಗಳನ್ನು ಕೊಡಬೇಕಾಗತ್ತೆ, ನಿಮ್ಮ ಮೊಬೈಲ್ ನಂಬರ್ಗಳನ್ನು ಕೊಡಬೇಕಾಗುತ್ತೆ. ಆದರೆ ಸೆಕೆಂಡ್ ಟೈರ್ ಪಟ್ಟಣಗಳಲ್ಲಿ ಅಥವಾ ತೀರಾ ಹಳ್ಳಿಗೆ ಅಡ್ಜಸೆಂಟ್ ಆಗಿರುವಂಥ ಭಾಗಶಃ ನಗರದಂತಿರುವಂಥ ಪಟ್ಟಣದಂತಿರುವಂಥ ಜಾಗಗಳಲ್ಲಿ ಬಿಸ್ನೆಸ್ ಆದರೆ ಸಾಕು ಅನ್ನೋಂಥ ಒಂದು ಲೆಕ್ಕಾಚಾರದಲ್ಲಿ ಕೆಲವೊಂದು ಹೋಟೆಲ್ ಅಥವಾ ರೂಮ್ ಬುಕ್ ಮಾಡುವಂತ ವ್ಯವಸ್ಥೆಗಳಿರ್ತವೆ. ಸೊ ಅಲ್ಲಿ ತುಂಬಾ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಲ್ಲ. ಅದರಲ್ಲೂ ಕೂಡ ಏನು ತೀರಾ ಹಿಂದುಳಿದ ರಾಜ್ಯಗಳು ಅಥವಾ ಅಂತಹ ಒಂದು ಗಡಿ ಪ್ರದೇಶಗಳಲ್ಲಿ ಅನುಕೂಲಕರವಾಗಿರುವಂತಹ ವಾತಾವರಣವನ್ನು ನೋಡಿ ಆ ಒಂದು ಹಳ್ಳಿಯನ್ನು ಇವರು ಸೆಲೆಕ್ಟ್ ಮಾಡ್ಕೊಂಡಿರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಅವರು ಅಲ್ಲೂ ಕೂಡ ನಕಲಿ ದಾಖಲಾತಿಗಳನ್ನು ಕೊಟ್ಟು ಹೇಗೆ ಚೆನ್ನೈಯಲ್ಲಿ ಲಾಡ್ಜಲ್ಲಿ ಉಳಿದಿದ್ರು ಅದೇ ರೀತಿ ಇಲ್ಲೂ ಕೂಡ ನಕಲಿ ದಾಖಲಾತಿಗಳನ್ನು ಕೊಟ್ಟು ಉಳ್ಕೊಂಡಿದ್ರು. ಫೈನಲಿ ಈ ಪ್ಯಾಟರ್ನ್ ಅನ್ನು ಗಮನಿಸಿದ್ದಂಥ ಕಳೆದ 42 ದಿನಗಳಿಂದ ಸುಮಾರು ಮೋರ್ ದ್ಯಾನ್ 300 to 400 CCTV ಫುಟೇಜ್ಗಳನ್ನು ಚೆಕ್ ಮಾಡಿರುವಂಥದ್ದು ಎನ್ಐಎ ತಂಡ. ಮತ್ತು ಅವರ ಒಂದು ಪ್ರಯಾಣದ ಒಂದು ರಿವರ್ಸ್ ಏನು ಮ್ಯಾಪಿಂಗ್ ಅನ್ನು ಕೂಡ ಮಾಡಿ ಆ ರಿವರ್ಸ್ ಮ್ಯಾಪಿಂಗ್ನ ಆಧಾರದಲ್ಲೂ ಮತ್ತು CCTV ಫುಟೇಜ್ಗಳ ಪರಿಶೀಲನೆ ಆಧಾರದಲ್ಲೂ ಕೂಡ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿದಂಥ ಪ್ಯಾಟರ್ನ್ ಅನ್ನು ಬ್ರೇಕ್ ಮಾಡಿ ಫೈನಲ್ ಆಗಿ ದಿಘಾ ಅನ್ನುವಂಥ ಹಳ್ಳಿಗೆ ತಲುಪಿದ ಎನ್ಐಎ ಅಧಿಕಾರಿಗಳು ಅಲ್ಲಿ ಕರಾರುವಕ್ಕಾಗಿ ಇವರ ಮಾಹಿತಿಯನ್ನ ಕಲೆ ಹಾಕಿ ದಾಳಿ ಮಾಡಿ ಇವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಧನುಶ್ರೀ, ಮತ್ತೆ ಇನ್ನೊಂದು ವಿಚಾರ, ಇಷ್ಟೆಲ್ಲ ಕ್ರಿಮಿನಲ್ ಕೇಸ್ಗಳಾಗಿದೆ ಇವ್ರ ಮೇಲೆ, ಇಷ್ಟೊಂದೆಲ್ಲ ಆಗ್ಬಿಟ್ಟು ಇದೀಗ ಅವರು ಫಾರಿನ್ಗೆ ಹಾರುವಂತಹ ಪ್ಲಾನ್ ಗಳನ್ನು ಕೂಡ ಮಾಡಿದ್ರಂತೆ. ಯಾವ ಆಧಾರದ ಮೇಲೆ ಅವರು ಫಾರಿನ್ ಪ್ಲಾನ್ ಇತ್ತು, ಹಾಗೇನೆ ಏನೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಅಲ್ಲಿ ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ಮಾಹಿತಿ ಏನಾದ್ರು ಲಭ್ಯ ಆಗಿದೆಯಾ ಹೇಗೆ ಅಂತ? ಹಿಂದಿನ ದಿನಗಳಲ್ಲಾದರೆ ಭದ್ರತಾ ಲೋಪಗಳು ಅತಿ ದೊಡ್ಡ ಮಟ್ಟದಲ್ಲಿ ಇರ್ತಿದ್ವು. ಆದರೆ ಇತ್ತೀಚಿನ ದಿನಗಳಲ್ಲಿ ಆಂತರಿಕ ಭದ್ರತೆ ಮತ್ತು ರಾಷ್ಟ್ರೀಯ ಭದ್ರತೆ ಅಂತ ಬಂದಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಒಂದು ಹೆಜ್ಜೆ ಮುಂದೆ ಹೋಗಿ ಈಗ ಇತ್ತೀಚಿನ ದಿನಗಳಲ್ಲಿ ಸ್ಫೋಟಗಳು ಕೂಡ ಕಡಿಮೆ ಆಗಿದ್ದು. ಒಂದು ಕಡಿಮೆ ಅಂದರೆ ಬಹುತೇಕ ಝೀರೋಯಿಂಗ್ ಮಾಡೋದ್ರಲ್ಲಿ ಕಾಶ್ಮೀರದಂಥ ಗಡಿಗಳಲ್ಲೇ ಇಂತಹ ಸ್ಫೋಟಗಳನ್ನು ಪ್ಲಾಟ್ಗಳನ್ನು ಏನು ಬ್ರೇಕ್ ಮಾಡುವಂಥ ಆ ಒಂದು ಪ್ಯಾಟರ್ನನ್ನು ಬ್ರೇಕ್ ಮಾಡುವಂಥ ಲೆಕ್ಕಾಚಾರದಲ್ಲಿ ಅಧಿಕಾರಿಗಳು ತುಂಬ ಸೂಕ್ಷ್ಮವಾಗಿ ಎಲ್ಲವನ್ನು ಕೂಡ ಹ್ಯಾಂಡಲ್ ಮಾಡ್ತಿದ್ರು. ಆದರೆ ಇಲ್ಲಿ ಏನವರು ವ್ಯವಸ್ಥೆಯನ್ನು ಯಾವ ರೀತಿ ಮಾಡ್ಕೊಂಡಿದ್ರು ಅಂದರೆ ಎಷ್ಟು ದಿನಗಳ ತಯಾರಿ ಇತ್ತು ಅದಕ್ಕೆ, ಮತ್ತು ಹ್ಯಾಂಡ್ಲರ್ಸ್ ಎಷ್ಟು ಸೂಕ್ಷ್ಮವಾಗಿ ಇವರನ್ನ
ಮಾನಿಟರ್ ಮಾಡಿ ಎಲ್ಲಿಯೂ ಕೂಡ ಅತ್ಯಂತ ವೇಗವಾಗಿ ಕ್ಷಿಪ್ರವಾಗಿ ಸುಳಿವುಗಳು ಸಿಗದೇ ಇರೋ ರೀತಿ ಮ್ಯಾನೇಜ್ ಮಾಡಿದ್ರು ಅಂತ ಗೊತ್ತಾಗುತ್ತೆ. ಮತ್ತು ಇದಕ್ಕೆ ಫಾರಿನ್ ಫಂಡ್ ಕೂಡ ಇತ್ತು ಅನ್ನುವಂಥ ಒಂದು ಇನ್ಪುಟ್ಸ್ ಕೂಡ ಏನು ಇಂಟೆಲಿಜೆನ್ಸ್ ಏಜೆನ್ಸಿಗಳಿಂದ ಸಿಗ್ತಾ ಇರುವಂಥದ್ದು. ಸೊ ಅದೇ ಆಧಾರದಲ್ಲಿ ನೋಡೋದಾದ್ರೆ ಇವರು ಇಲ್ಲಿಂದ ಏನು ಗಡಿಯನ್ನು ದಾಟಿ ಅಥವಾ ಬೇರೆ ಹೊರದೇಶಗಳಿಗೆ ಹೋಗ್ಲಿಕ್ಕೂ ಕೂಡ ನೆಟ್ವರ್ಕ್ ಅನ್ನ ಒಂದಷ್ಟು ಅವರದ್ದೇ ಆದ ಒಂದು ರೀತಿಯಲ್ಲಿ ಪ್ಯಾಟರ್ನ್ ಅಲ್ಲಿ ರೆಡಿ ಮಾಡ್ಕೊಂಡಿದ್ರು. ಆದರೆ ಫೈನಲಿ ಅದೆಲ್ಲವೂ ಏನು ಬಾಂಬನ್ನ ಏನು ಸ್ಫೋಟ ಆಯಿತು, ಬಾಂಬನ್ನ ಅಲ್ಲಿ ಒಂದು ಜಾಗದಲ್ಲಿ ಇಟ್ಟು ಎಲ್ಲವನ್ನು ಕೂಡ ಯಶಸ್ವಿಯಾಗಿ ನಿಭಾಯಿಸಿದ್ವು ಅಂತ ಏನು ಅನ್ಕೊಂಡಿದ್ರು, ಇದಕ್ಕೂ ದೊಡ್ಡ ಮಟ್ಟದಲ್ಲಿ ಒಂದು ಅತಿ ದೊಡ್ಡ ಸ್ಫೋಟವನ್ನು ಮಾಡಬೇಕಿತ್ತು, ತುಂಬಾ ಜನರನ್ನ ಬಲಿ ಪಡ್ಕೊಬೇಕಿತ್ತು ಅನ್ನೋ ಲೆಕ್ಕಾಚಾರದಲ್ಲಿ ಆಗಿದ್ದಂಥ ವ್ಯವಸ್ಥೆ. ಆದರೆ ಅದು ವರ್ಟಿಕಲಿ ಆಗಿದ್ರೆ ಇನ್ನೂ ಸ್ವಲ್ಪ ತೊಂದರೆ ಆಗುವಂಥದ್ದು. ಆದರೆ ಉದ್ದುದ್ದ ಆಗಿರೋದ್ರಿಂದ ಸ್ಫೋಟ ಆಗಿದ್ರಿಂದ ತುಂಬಾ ಏನೋ ಜೀವಹಾನಿ ಅಥವಾ ಪ್ರಾಣಹಾನಿಗಳು ಆಗಲಿಲ್ಲ. ಆದರೆ ಫೈನಲಿ ತುಂಬ ದೊಡ್ಡ ಒಂದು ಷಡ್ಯಂತ್ರವನ್ನೇ ಮಾಡಲಾಗಿತ್ತು ಮತ್ತು ಆ ಪ್ರಕ್ರಿಯೆಯಲ್ಲಿ ಫಂಡಿಂಗ್ ಇಂದ ಹಿಡಿದು ಆ ಒಂದು ಸುಧಾರಿತ ಸ್ಫೋಟಕವನ್ನ ತಯಾರಿಕೆಯಿಂದ ಹಿಡಿದು ಅದನ್ನ ಪ್ಲಾಟ್ ಮಾಡೋದ್ರವರೆಗೆ ಮತ್ತು ಎಲ್ಲೆಲ್ಲಿ ಯಾವ ಜಾಗದಲ್ಲಿ ನಕಲಿ ದಾಖಲಾತಿಗಳನ್ನು ಕೊಟ್ಟು ಉಳ್ಕೊಳ್ಳೋದ್ರಿಂದ ಇರ್ಬೋದು ಮತ್ತು ಅಲ್ಲಿಂದ ಪ್ರಯಾಣ ಮಾಡುವಂಥದ್ದು, ಹೇಗೆ ರಿವರ್ಸ್ ಕನ್ಫ್ಯೂಸಿಂಗ್ ಮ್ಯಾಪಿಂಗ್ ಅನ್ನ ಮಾಡಿದ್ರು. ಇಲ್ಲಿಂದ ಒಂದ್ ಕಡೆ ಚೆನ್ನೈಗೆ ಹೋದ್ರಂತೆ ಅಥವಾ ಒಂದ್ ಕಡೆ ಬೀದರ್ ಕಡೆಯಿಂದ ತೆಲಂಗಾಣಕ್ಕೆ ಹೋಗಿರ್ಬೋದ, ಎಲ್ಲಿಗೆ ಹೋದ್ರು ಅಂತ ಹಲವಾರು ಅನುಮಾನಗಳನ್ನು ಹುಟ್ಟು ಹಾಕುವಂತ ಆಯಾಮಗಳಿಗೆ ಆಸ್ಪದ ಕೊಡುವಂತ ಒಂದು ಪ್ಯಾಟರ್ನ್ ಅನ್ನ ಇವರು ಮಾಡಿದ್ರು. ಆ ಒಂದು ಲೆಕ್ಕಾಚಾರದ ನೋಡೋದಾದ್ರೆ ತುಂಬಾ ವ್ಯವಸ್ಥಿತವಾಗಿ ಒಂದು ಬ್ಲಾಸ್ಟ್ ಅನ್ನ ಲೆಕ್ಕಾಚಾರವನ್ನು ರೂಪುರೇಷೆಯನ್ನು ಮಾಡಿಕೊಳ್ಳಲಾಗಿತ್ತು. ಅದರ ಮುಂದಿನ ನಿಲ್ದಾಣ ಕೂಡ ಏನು ಬೇರೆಯ ಗಡಿಯನ್ನು ದಾಟುವವರೆಗೆ ಕೂಡ ಪ್ಲಾನ್ ಆಗಿದ್ದಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಫಾರಿನ್ ಫಂಡ್ ಎಲ್ಲ ಲೆಕ್ಕಾಚಾರಗಳು ಇನ್ಪುಟ್ ಏಜೆನ್ಸಿಯಿಂದ ಇನ್ಪುಟ್ ಸಿಗ್ತಾ ಇರೋದನ್ನ ನೋಡಿದ್ರೆ, ಆದರೆ ಫೈನಲಿ ಅದೆಲ್ಲವೂ ಆಗೋದಕ್ಕಿಂತ ಮುಂಚೆನೆ NIA ಅಧಿಕಾರಿಗಳು ಕ್ಷಿಪ್ರಗತಿಯಲ್ಲಿ ಕಾರ್ಯಾಚರಣೆ ಮಾಡಿರೋದ್ರಿಂದ ಈ ಕ್ಷಣಕ್ಕೆ ಅವರು ಸಿಕ್ಕಿರುವಂಥದ್ದು. ಬೆಳಗ್ಗೆಯಿಂದ ನಿರಂತರವಾಗಿ ನಾವೇನು ಇನ್ಪುಟ್ಸ್ಗಳನ್ನು ನಮ್ಮ ನೆಟ್ವರ್ಕ್ ಕಡೆಯಿಂದ ಕೊಡ್ತಾ ಬಂದ್ವಿ. ಈ ಕ್ಷಣಕ್ಕೂ ಕೂಡ ಕರ್ನಾಟಕದ ಯಾವ ಸುದ್ದಿವಾಹಿನಿಯಲ್ಲೂ ಬರದಂಥ ಮೊದಲ ದೃಶ್ಯಾವಳಿಯನ್ನು ಅವರು ವಶಕ್ಕೆ ಪಡೆದುಕೊಂಡು ಹೆಚ್ಚಿನ ವಿಚಾರಣೆಗೆ ಕರೆದುಕೊಂಡು ಬರ್ತಾ ಇರುವಂತಹ ದೃಶ್ಯಾವಳಿಯನ್ನು ಕೂಡ ನಾವೇ ಬ್ರೇಕ್ ಮಾಡಿರುವಂಥದ್ದು. ಧನುಶ್ರೀ, ಥ್ಯಾಂಕ್ ಯು ಮಧು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ರಾಮೇಶ್ವರಂ ಕೆಫೆ ಸ್ಫೋಟ ಕೇಸ್ನಲ್ಲಿ ಇಬ್ಬರ ಬಂಧನವಾಗಿದೆ. ಪಶ್ಚಿಮ ಬಂಗಾಳದ ದಿಗಾ ಎಂಬಲ್ಲಿ ಇದೀಗ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ನ ಪ್ರಮುಖ ರೂವಾರಿ ಇಬ್ಬರು ಆರೋಪಿಗಳ ಬಂಧನ ಆಗಿರುವಂತದ್ದು ದೃಶ್ಯದಲ್ಲೂ ಕೂಡ ನೋಡ್ತಾ ಇರಬಹುದು. ನ್ಯೂಸ್ 18ಗೆ ಮೊಟ್ಟ ಮೊದಲ ಬಾರಿಗೆ ವಿಜುವಲ್ ಸಿಕ್ಕಿದೆ, ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.